ಒಳಗಡೆ ಬಾರದಂತೆ, ನಮ್ಮ ಭಾರತ ದೇಶ ಯಾವ ಹಾನಿಯೂ ಆಗದಂತೆ ಕಾಯುವುದಕ್ಕಾಗಿ, ಅಂದರೆ ರಕ್ಷಣೆ ಕೊಡುವುದಕ್ಕಾಗಿ ನಮ್ಮೆಲ್ಲರೂ ಗೊತ್ತಿರೋ ಪ್ರಕಾರವಾಗಿ ಆರ್ಮಿಯವರು, ಅಂದರೆ ನಮ್ಮ ಭಾರತ ದೇಶದ ಸೈನಿಕರು, ಯೋಧರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ, ಕಾದು ರಕ್ಷಣೆ ಮಾಡ್ತಾ ಇದ್ದಾರೆ. ಈಗ ನೀವೇ ಆಲೋಚನೆ ಮಾಡ್ರಿ, ನಮ್ಮ ಭಾರತ ದೇಶವನ್ನು ಕಾಯುವುದಕ್ಕೆ ಯೋಧರು ಇಲ್ಲ ಅಂದರೆ, ಸೈನಿಕರು ಇಲ್ಲ ಅಂದರೆ ನಮ್ಮ ಭಾರತ ದೇಶ ಏನಾಗುತ್ತೆ? ಯಾವ ಸ್ಥಿತಿಗೆ ಹೋಗುತ್ತೆ? ಯಾವ ಪರಿಸ್ಥಿತಿಗೆ ಬರುತ್ತೆ? ನಾವೆಲ್ಲ ಈ ರೀತಿಯಾಗಿ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಈ ರೀತಿಯಾಗಿ ಸಂತೋಷವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಭಾರತ ದೇಶವನ್ನು ಸೈನಿಕರು ಕಾಯ್ತಾ ಇದ್ದಾರೆ. ಅವರು ಕಾಯ್ತಾ ನಿಮಿತ್ತವಾಗಿ ಇವತ್ತು ಭಾರತ ದೇಶ ತುಂಬ ಸುರಕ್ಷಿತವಾಗಿದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ಕಾಯುವುದಕ್ಕೂ, ಪ್ರತಿಯೊಬ್ಬ ಮನುಷ್ಯನನ್ನು ಬಿಡಿಸುವುದಕ್ಕೂ, ಪ್ರತಿಯೊಬ್ಬ ಮನುಷ್ಯನನ್ನು ಒಂದು ವಿಶೇಷವಾದ ಬೆಳಕಿನ ಮಾರ್ಗದಲ್ಲಿ ನಡೆಸಲಿಕ್ಕೆ ಒಬ್ಬ ರಕ್ಷಕನು ಬೇಕು. ಈಗ ಪ್ರತಿಯೊಬ್ಬ ಮಕ್ಕಳಿಗೆ ತಂದೆ ತಾಯಿ ಹೇಗೆ ಪೋಷಿಸಿ ಸಾಕಿ ಸಲಗಿ ಅವನ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಅವ್ರನ್ನ ನಡೆಸ್ತಾರೋ, ಹಾಗೆಯೇ ವಾಕ್ಯ ಹೇಳ್ತದೆ ನಮ್ಮೆಲ್ಲರಿಗೂ ಶುಭ ಸುದ್ದಿ ಏನಪ್ಪ ಅಂದರೆ, ನಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದಾನೆ ಅಂತೇಳಿ. ಏನು ರಕ್ಷಣೆ ಅಂದರೆ ಏನು? ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಗಾಡಿ ಓಡಿಸುವಾಗ ರಕ್ಷಣೆ ಬೇಕು, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಬೇಕು ಅಲ್ವರ. ಯುದ್ಧಕ್ಕಾಗಿ ಹೋಗುವಾಗ ನಾವು ನೋಡ್ತೇವೆ, ಆರ್ಮಿಗಳು ಗನ್ನು ಎಲ್ಲ ತಗೊಂಡು ಅವ್ರಿಗೆ ಏನು ಬೇಕು ಸೇಫ್ಟಿಗೆ ತಗೊಂಡು ಹೋಗ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರ ಪ್ರಾಣ ಹೊಂಟೋಗುತ್ತೆ. ಆದರೆ ಎಲ್ಲ ತರಬೇತಿಯನ್ನು ಅವ್ರಿಗೆ ಕೊಟ್ಟಿರ್ತಾರೆ, ಯಾವ ರೀತಿ ಹೇಗಿರಬೇಕು ಏನೇನು ಅಂತೇಳಿ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬ ಮನುಷ್ಯನು ಮಣ್ಣಿಂದ ಉತ್ಪತ್ತಿ ಆಗಲ್ಪಟ್ಟಂಥವ್ರು. ದೇವರೊಬ್ಬ ಮನುಷ್ಯನನ್ನು ಸುಂದರವಾಗಿಯೂ ಅತಿಶಯವಾಗಿಯೂ ತನ್ನ ಸ್ವರೂಪದಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ. ದೇವರು ಸೃಷ್ಟಿ ಮಾಡುವಾಗ ಮನುಷ್ಯನನ್ನು ದೇವರು ಪರಿಶುದ್ಧವಾಗಿ ಸೃಷ್ಟಿ ಮಾಡಿದ. ಆ ಸೃಷ್ಟಿಯಲ್ಲಿ ಪಾಪವೇ ಇರಲಿಲ್ಲ. ಆ ಲೋಕದಲ್ಲಿ, ಆ ಜಗತ್ತಲ್ಲಿ ಪಾಪ ಉತ್ಪತ್ತಿನೇ ಆಗಿರಲಿಲ್ಲ. ಆ ಸಮಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಬ್ಬ ಶತ್ರು ಬರ್ತಾನೆ, ಅಲ್ಲಿ ಒಬ್ಬ ಸೈತಾನ ಬರ್ತಾನೆ. ಬಂದು ಹೇಗಾದರೂ ಮಾಡಿ ಇವರನ್ನು, ಈ ಮನುಷ್ಯರನ್ನು ದೇವರಿಂದ ದೂರ ಮಾಡಬೇಕು, ದೇವರಿಂದ ಅಗಲಿಸಬೇಕು. ಇವನು ಸೃಷ್ಟಿ ಮಾಡಿರುವಂಥ ಒಬ್ಬ ಸೃಷ್ಟಿಕರ್ತನಿದನಲ್ಲ, ಆ ಸೃಷ್ಟಿಕರ್ತನಿಗೆ ವಿರೋಧವಾಗಿ ಇವ್ರು ನಡ್ಕೊಳ್ಬೇಕಂತೇಳಿ ಪಾಪ ಮಾಡಿಸ್ಲಿಕ್ಕೆ ಪ್ರೇರೇಪಿಸ್ತಾನೆ. ದೇವರು ಸೃಷ್ಟಿ ಮಾಡುವಾಗ ಮನುಷ್ಯರಿಗೆ ಹೇಳ್ತಾರೆ, ನೋಡ್ರಿ, ನಿಮಗೆ ಬೇಕಾಗಿರುವಂಥ ಎಲ್ಲ ಥರದ ಆಹಾರವನ್ನು ಇಟ್ಟಿದ್ದಾನೆ, ಆದರೆ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂಥ ಒಂದು ಹಣ್ಣನ್ನು ಇಟ್ಟಿದ್ದಾನೆ, ಅದನ್ನು ಮಾತ್ರ ನೀವು ತಿನ್ನಬಾರ್ದು ಅಂತ ದೇವರು ಹೇಳಿರ್ತಾರೆ. ಆದರೆ ಈ ಮನುಷ್ಯ ಏನು ಮಾಡ್ತಾನೆ, ಸೈತಾನನ ಮಾತು ಕೇಳಿ, ಇಲ್ಲ ಇದನ್ನು ತಿಂದರೆ ದೇವರಂತೆ ಆಗಿಬಿಡ್ತೀಯ, ಇದು ತಿಂದರೆ ನಿನಗೆ ಜ್ಞಾನ ಬಂದುಬಿಡುತ್ತೆ, ಇದು ತಿಂದರೆ ನಿನಗೆಲ್ಲ ಗೊತ್ತಾಗುತ್ತೆ ಅಂತೇಳಿ ದೇವ್ರಿಗೆ ಗೊತ್ತು. ಅದಕ್ಕೋಸ್ಕರ ಆತ ನಿನಗೆ ಸುಳ್ಳು ಹೇಳಿದ್ದಾನೆ, ತಿಂದರೆ ನಿನ್ನ ಕಣ್ಣು ತೆರೆಯಲ್ಪಡುತ್ತೆ ಅಂತೇಳಿ ಹಣ್ಣನ್ನು ತಿನ್ನಿಸ್ತಾನೆ. ಆ ಹಣ್ಣು ತಿನ್ನೋಕ್ಕಿಂತ ಮುಂಚೆ, ಆ ಪಾಪ ಮಾಡೋಕ್ಕಿಂತ ಮುಂಚೆ ಅವರು ಪರಿಶುದ್ಧರಾಗಿದ್ದರು. ಅವರಿಗೆ ಬಟ್ಟೆ ಇರಲಿಲ್ಲ, ಅವರಿಗೆ ವಸ್ತ್ರವೇ ದೇವರ ಬೆಳಕು, ದೇವರ ಮಹಿಮೆ ಆಗಿತ್ತು. ಈ ಮಹಿಮೆ ಮನುಷ್ಯನಿಗೆ ನಷ್ಟ ಆಗೋಯಿತು, ಈ ಬೆಳಕು ಮನುಷ್ಯನಿಗೆ ನಷ್ಟ ಆಗೋಯಿತು. ದೇವರು ನೋಡಿದ್ರು, ಅರೆ ಇವ್ರ ಹತ್ರ ಬೆಳಕು ಇರೋವರೆಗೂ, ಇವ್ರ ಹತ್ರ ಆ ಮಹಿಮೆಯ ವಸ್ತ್ರ ಇರೋವರೆಗೂ ನಾನು ಇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ಈಗ ಇವರು ಪಾಪ ಮಾಡಿ ಅವರು ಬೆತ್ತಲೆಯಾಗಿ ಮಾರ್ಪಟ್ಟಿದ್ದಾರೆ, ಅವರಿಗೆಲ್ಲ ಕಾಣಲ್ಪಡ್ತಾ ಇದೆ. ಈಗ ಪಾಪ ಅವರನ್ನ ಬೆತ್ತಲೆ ಮಾಡಿದ ನಿಮಿತ್ತವಾಗಿ ನಾನು ಹೇಗೆ ಈ ಮನುಷ್ಯರ ಮುಂದಗಡೆ ಹೋಗಿ ಮಾತಾಡಲಿಕ್ಕೆ ಸಾಧ್ಯ ಅಂತೇಳಿ ದೇವರು ಏನು ಮಾಡಿದ್ರು, ಅರೆ ನಾನು ಪ್ರೀತಿಯಿಂದ ಸೃಷ್ಟಿ ಮಾಡಿರುವಂಥ ಪ್ರತಿಯೊಬ್ಬ ಮನುಷ್ಯ ಇವತ್ತು ಪಾಪಕ್ಕೆ ಹೋಗ್ತಾ ಇದ್ದಾನಲ್ಲ, ಹೇಗಾದರೂ ಮಾಡಿ ಆ ನಷ್ಟ ಆಗಿರುವ ಬಟ್ಟೆ, ಆ ನಷ್ಟ ಆಗಿರುವಂಥ ರಕ್ಷಣೆ, ಆ ನಷ್ಟ ಆಗಿರುವಂಥ ಮಹಿಮೆಯನ್ನು ನಾನು ಹಿಂದಿರುಗಿ ಈ ಮನುಷ್ಯರಿಗೆ ಕೊಡಬೇಕಲ್ಲ ಅಂತೇಳಿ ದೇವರು ಏನೇನೋ ಮಾಡಿದ್ರು ಆಗಿಲ್ಲ. ಯಾಕೆ ಅಂದರೆ ಇಂದು ವೇದಗಳು ಹೇಳ್ತದೆ ಪಂಚಗಾಯಾಯ ನಮಃ ಅಂತ. ಅಂದರೆ ಒಬ್ಬ ರಕ್ಷಕನ್ ಬರಬೇಕು, ನಮಗಾಗಿ ಸಾಯಬೇಕು. ಈಗ ಒಬ್ಬ ಪಾಪಿಯ
ಕ್ಷಮಿಸಲ್ಪಡಬೇಕಾದ್ರೆ, ಒಂದು ಪಾಪ ತೊಳೆಯಲ್ಪಡಬೇಕಾದ್ರೆ ಒಬ್ಬ ಪರಿಶುದ್ಧವಾಗಿರೋ ಮನುಷ್ಯನ ರಕ್ತ ಬೇಕು. ಈ ಲೋಕದಲ್ಲಿ ನೋಡಿದ್ರು ಯಾರೂ ಇಲ್ಲ. ದೇವ್ರು ಎಲ್ಲ ಕಡೆ ಹೋದ್ರು ಎಲ್ಲಿ ಅಂತ ಮನುಷ್ಯನಿಲ್ಲ. ಆಗ ದೇವ್ರು ತೀರ್ಮಾನ ಮಾಡಿದ್ರು, ನಾನು ಸೃಷ್ಟಿ ಮಾಡಿರೋ ಮಕ್ಕಳು, ನಾನು ಹೇಗೆ ಇವ್ರನ್ನ ನರಕಕ್ಕೆ ಹೋಗ್ಲಿಕ್ಕೆ ಬಿಡಬೇಕು, ಇವ್ರನ್ನ ನರಕಕ್ಕೆ ಹೋಗ್ಲಿಕ್ಕೆ ಬಿಡಬಾರ್ದು, ಹೇಗಾದ್ರೂ ಮಾಡಿ ಇವ್ರು ತಪ್ಪಿಸ್ಬೇಕಲ್ಲ ಅಂತೇಳಿ ದೇವರು ಏನು ಮಾಡಿದ್ರು, ಅವರೇ ಮನುಷ್ಯನ ಅವತಾರವನ್ನು ತೆಗೆದುಕೊಂಡು ಈ ಭೂಲೋಕಕ್ಕೆ ಬಂದರು. ಎಂದ ಒಳ್ಳೆ ದೇವರು ನೋಡ್ರಿ. ಮನುಷ್ಯನಿಗಾಗಿ ಮನುಷ್ಯನನ್ನು ಹುಡುಕಿ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು. ಆತನು ಈ ಭೂಲೋಕಕ್ಕೆ ಬಂದು ಹೇಳಿದನು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಅಂದ್ರೆ ಮನುಷ್ಯನಿಗೆ ಪಾಪ ಮಾಡಿ ಜೀವ ನಷ್ಟ ಆಗಿತ್ತು. ಮೇಲೆ 2 ಮನೆ ಇದೆ, ಒಂದು ಸ್ವರ್ಗ, ಒಂದು ನರಕ. ಸಾಯಕ್ಕಿನ ಮುಂಚೆನೆ ನಾವು 2ರಲ್ಲಿ ಸಂಪಾದನೆ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡಿ ಸತ್ರೆ ಈಸಿ ನರಕಕ್ಕೆ ಹೋಗ್ಬೋದು. ಆದರೆ ಪಾಪ ತೊಳೆಯಲ್ಪಟ್ಟವನಾಗಿ ಪರಿಶುದ್ಧನಾಗಿ ಮಾಡಲ್ಪಟ್ಟಂತಹ ಮನುಷ್ಯನು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ. ಸ್ವರ್ಗದಲ್ಲಿ ಸೈತಾನ ಇರಲ್ಲ, ಸ್ವರ್ಗದಲ್ಲಿ ಬೇರೆ ಕೆಟ್ಟ ಕಾರ್ಯಗಳಿರಲ್ಲ. ಸ್ವರ್ಗದಲ್ಲಿ ಇರುವಂಥದ್ದು ಪರಿಶುದ್ಧತೆ, ಸ್ವರ್ಗದಲ್ಲಿ ಇರುವಂಥದ್ದು ಸ್ವರ್ಗದ ಸೃಷ್ಟಿಗಳ ದೇವರಿರುವ ಜಾಗ ಪರಿಶುದ್ಧವಾಗಿರ್ತದೆ. ಈ ಪರಿಶುದ್ಧವಾಗಿರುವ ಜಾಗ ಸ್ವರ್ಗ. ಈ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಪಾಪಿಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಪಾಪಿ ದೇವರ ಹತ್ರ ಹೋಗಬೇಕಾದ್ರೆ ಈ ಮನುಷ್ಯನ ಪಾಪ ತೊಳೆಯಲ್ಪಡಬೇಕು. ಈ ಮನುಷ್ಯನ ಪಾಪ ತೊಳಿಬೇಕಂದ್ರೆ ಬ್ಲೀಚಿಂಗ್ ಪೌಡರ್ ಆಗ್ಲಿಕ್ಕೆ ಆಗಲ್ಲ, ಆಸಿಡ್ ಆಗ್ಲಿಕ್ಕೆ ಆಗಲ್ಲ, ಬೇರೆ ಪೆನಾಲಕ್ಕೆ ಶುದ್ಧಿ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವೆಲ್ಲರೂ ಹುಟ್ಟುವಾಗಲೇ ಪಾಪಿಯಾಗಿ ಹುಟ್ಟಿದವರು. ನಾವೆಲ್ಲರೂ ಹುಟ್ಟುವಾಗಲೇ ಪಾಪಿಯಾಗಿ ಹುಟ್ಟಿದವರು. ಇಷ್ಟುವರೆಗೂ ನಾವು ಬೆಳೆದಿದ್ದೀವಿ. ಎಷ್ಟು ಸುಳ್ಳು ಹೇಳಿಲ್ಲ, ಎಷ್ಟು ಕಳ್ತನ ಮಾಡಿಲ್ಲ, ಅಪ್ಪ ಅಮ್ಮನಿಗೆ ಎಷ್ಟು ವಿರೋಧವಾಗಿ ನಡ್ಕೊಂಡಿಲ್ಲ, ನಾವು ದೇಶಕ್ಕೆ ರಾಜ್ಯಕ್ಕೆ ಎಷ್ಟು ವಿರೋಧವಾಗಿ ನಡ್ಕೊಂಡಿಲ್ಲ. ಪಾನ್ ಪರಕ್ಕಾಗಲ್ವಾ, ಸಿಗರೇಟ್ ಕುಡಿಯಲ್ವಾ, ಡ್ರಿಂಕ್ಸ್ ಮಾಡಲ್ವಾ? ಇದೆಲ್ಲ ಒಳ್ಳೇದ ಸರಿನಾ ಬ್ರದರ್? ಈಗ ನೀವು ಹೇಳಬೇಕು, ಸಿಗರೇಟು, ಡ್ರಿಂಕ್ಸು, ಅನ್ಸು, ಪಾನ್ ಪರಕು, ವ್ಯಭಿಚಾರ ಇದೆಲ್ಲ ಸರಿನಾ ತಪ್ಪ? ಸರಿ ಅನ್ನೋರು ಕೈ ಎತ್ತರಿ. ಡ್ರಿಂಕ್ಸ್ ಮಾಡೋದು ಸರಿ ಅಂದ್ರೆ ನಿಮ್ಮ ಮಕ್ಕಳನ್ನ ಕುಡಿಸ್ಬೇಕು. ಕುಡಿಸ್ತೀರಾ? ಮಕ್ಕಳು ಕುಡಿಸ್ತೀರಾ? ತಂದೆ ತಾಯಿಯದವರು ಡ್ರಿಂಕ್ಸ್ ಮಾಡೋದು ಸರಿನಾ ತಪ್ಪ? ತಪ್ಪು ತಾನೆ. ಸರಿ ಅಂದಿದ್ರೆ ನಮ್ಮ ಮಕ್ಕಳನ್ನ ಕುಡಿಸ್ತಾ ಇದ್ವಲ್ಲ, ತಪ್ಪದು. ಅದು ಮಾಡಬಾರ್ದು. ದೇವರ ವಾಕ್ಯ ಹೇಳ್ತದೆ, ಮದ್ಯಪಾನಿ ಪರಲೋಕ ರಾಜ್ಯಕ್ಕೆ ಸೇರೋದೇ ಇಲ್ಲ ಅಂತ. ಈಗ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿರಬೇಕು. ಈಗ ನಮ್ಮ ಪಾಪ ತೊಳಿಬೇಕಾದ್ರೆ ಒಬ್ಬ ಪರಿಶುದ್ಧವಾಗಿರೋ ಮನುಷ್ಯನ ರಕ್ತ ಬೇಕು. ಈ ರಕ್ತ ಎಲ್ಲೂ ಸಿಕ್ಕಿಲ್ಲ. ದೇವರು ಇಡೀ ಪ್ರಪಂಚನೇ ಹುಡುಕಿ ನೋಡಿದ್ರು, ಎಲ್ಲೂ ಸಿಕ್ಕಿಲ್ಲ. ಆಗ ದೇವರು ತೀರ್ಮಾನ ಮಾಡಿದ್ರು, ಇಲ್ಲ ಹೆಂಗಾದ್ರೂ ಮಾಡಿ ನನ್ನ ಜನರನ್ನ ನಾನು ಸಂಪಾದನೆ ಮಾಡಬೇಕು, ನನ್ನ ಜನರನ್ನ ನಾನು ನನ್ನ ರಾಜ್ಯಕ್ಕೆ ನಡೆಸಬೇಕು, ಇವ್ರನ್ನ ನರಕ ಬೆಂಕಿಯಿಂದ ಬಿಡಿಸಿ ನಿತ್ಯ ಜೀವದಲ್ಲಿ ಸ್ವರ್ಗದಲ್ಲಿ ಇವ್ರನ್ನ ನಡೆಸಬೇಕಂತ ಹೇಳಿ ತೀರ್ಮಾನ ಮಾಡಿದ್ರು. ಹಾಗೂ ನೋಡಿದ್ರು ಯಾರು ಇಲ್ಲ. ಆಗ ದೇವರೇನು ಮಾಡಿದ್ರು, ಅವರೇ ಮನುಷ್ಯನಾಗಿ ಓಂ ಶುದ್ಧ ಕನ್ನಿಕೆಯಾಯ ನಮಃ ಅಂತ ವೇದ ಹೇಳುತ್ತದೆ. ಓಂ ಅಂದ್ರೆ ದೇವರೇ, ಶುದ್ಧ ಕನ್ನಿಕೆಯಾಯ ನಮಃ ಅಂದ್ರೆ ಶುದ್ಧ ಕನ್ನಿಕೆಯಲ್ಲಿ ಜನಿಸಿದವನೇ ನಿಮಗೆ ನಮೋ ನಮಃ ಅಂತ. ಚಪ್ಪಾಳೆ ಬರಲ್ಲ, ನಾವೆಲ್ಲ ಕಂಜೂಸ್. ಹಲ್ಲೆಲೂಯಾ. ತಪ್ಪು ಹೇಳ್ತಾ ಇದ್ದೀನ, ಒಳ್ಳೇದು ಹೇಳ್ತಾ ಇದ್ದೀನ? ಓಂ ಶುದ್ಧ ಕನ್ನಿಕೆಯಾಯ ನಮಃ ಅಂದ್ರೆ ಏನು? ಓಂ ಶುದ್ಧ ಕನ್ನಿಕೆಯಾಯ ನಮಃ ವೇದ, ಹಿಂದೂ ವೇದ. ಓಂ ಶುದ್ಧ ಕನ್ನಿಕೆಯಾಯ ನಮಃ ಅಂದ್ರೆ ಶುದ್ಧ ಕನ್ನಿಕೆಯಲ್ಲಿ ಪಾಪಿಗೋಸ್ಕರ ಜನಿಸಿದವನೇ, ರಕ್ಷಕನೇ, ನಿಮಗೆ ನಮೋ ನಮಃ ಅಂತ. ಅಸತೋಮ ಸದ್ಗಮಯ ಅಂತ ಹೇಳ್ತಾರೆ. ನಿಜನ ಸುಳ್ಳ? ವೇದ ಗೊತ್ತಾ? ಅಸತೋಮ ಅಂದ್ರೆ ಏನು? ಅಸತೋಮ ಅಂದ್ರೆ ಕತ್ತಲೆ, ಅಸತ್ಯತೆ, ಸುಳ್ಳು, ಪಾಪ, ವಂಚನೆ, ಇದರಲ್ಲಿ ನಡೆಯೋರನ್ನ ಸದ್ಗಮಯ, ಸತ್ಯದ ಮಾರ್ಗದಲ್ಲಿ ನಡೆಸುವವನೇ ನಿಮಗೆ ನಮೋ ನಮಃ ಅಂತ. ಸತ್ಯದ ಮಾರ್ಗದಲ್ಲಿ ನಡೆಸೋರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಹಲ್ಲೆಲೂಯಾ. ಅವ್ರಿಗೆ ಅರ್ಥ ಆಯ್ತು, ನಮ್ಗೆ ಅರ್ಥ ಆಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳಿದ್ರು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಸತ್ಯ ಮಾರ್ಗ. ಏನ್ ಮಾರ್ಗ? ಪರಲೋಕಕ್ಕೆ ಹೇಳಿ ಅವರು
ಪರಲೋಕಕ್ಕೆ ಮಾರ್ಗ. ಅವರ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಜೀವ. ಅದೇ ನೋಡಿ, ನಾನು ಜೀವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರನ್ನು ಮಾಡಿದ್ರು ಶುದ್ಧ ಕನ್ನಿಕೆಯಲ್ಲಿ ಜನಿಸಬೇಕಾಗಿತ್ತು. ಯಾಕೆಂದ್ರೆ ಒಬ್ಬ ಪಾಪಿ ಇನ್ನೊಂದು ಪಾಪಿನ ಕ್ಷಮಿಸಕ್ಕಾಗಲ್ಲ. ಈಗ ನಾನು ರೌಡಿ ಆಗ್ಬಿಟ್ಟು, ದೊಡ್ಡ ರೌಡಿ ಆಗ್ಬಿಟ್ಟು ಇನ್ನೊಂದು ರೌಡಿನ ಬಿಡಿಸ್ಕೊಂಬರಕ್ಕಾಗುತ್ತೆ ಜೈಲಲ್ಲಿ? ಆಗಲ್ಲ. ನಾನೇ ಕಳ್ಳ ಆಗ್ಬಿಟ್ಟು ನಮ್ಮ ತಮ್ಮ ಅಂದ್ರೆ ಬಿಡ್ತಾನ? ನಡಿ, ನನ್ನ ಮಗನೇ ಫಸ್ಟ್ ನೀನು ಅಂತಾರೆ. ಹಲ್ಲೆಲೂಯಾ. ಒಬ್ಬ ಕಳ್ಳ ಇನ್ನೊಂದು ಕಳ್ಳನ ಬಿಡಿಸ್ಕೊಂಬರಕ್ಕಾಗಲ್ಲ. ಹಾಗೇನೆ ಒಬ್ಬ ಪಾಪಿ ಇನ್ನೊಬ್ಬನ ಶುದ್ಧಿ ಮಾಡ್ಲಿಕ್ಕಾಗಲ್ಲ. ಒಬ್ಬ ಪಾಪಿನ ಶುದ್ಧಿ ಮಾಡಬೇಕಾದ್ರೆ ಅವನು ಪರಿಶುದ್ಧನಾಗಿರ್ಬೇಕು. ಅದು ಪರಿಶುದ್ಧವಾದ ರಕ್ತವಾಗಿರ್ಬೇಕ. ಅದು ಮನುಷ್ಯನ ರಕ್ತವೇ ಆಗಿರ್ಬೇಕ. ನಮ್ಮಂಗೆ ಹುಟ್ಟಿರ್ಬೇಕು ಅಲ್ವಾ? ಮನುಷ್ಯನ ಹಾಗೆ ಹುಟ್ಟಬೇಕು. ಆದ್ರೆ ಪುರುಷನು, ಗಂಡು ಮುಟ್ಟಬಾರ್ದು ಹುಡುಗಿನ, ಸ್ತ್ರೀನ. ಹಾಗೆ ಹುಟ್ಟಬೇಕು. ಅದಕ್ಕೆ ಇಂದು ವೇದ ಹೇಳುತ್ತೆ, ಓಂ ಶುದ್ಧ ಕನ್ನಿಕೆಯಾಯ ನಮಃ. ಹಲ್ಲೆಲೂಯಾ. ಅಸತೋಮ ಸತ್ಯಮಯ ಅಂದ್ರೆ ಕತ್ತಲೆಯಲ್ಲಿ, ಪಾಪದಲ್ಲಿ, ಶಾಪದಲ್ಲಿರೋರ್ನ ಸತ್ಯಮಯ, ಸತ್ಯದ ಮಾರ್ಗದಲ್ಲಿ ನಡೆಸುವವನೇ ನಿಮಗೆ ನಮೋ ನಮಃ ಅಂತ ಯೇಸು ಹೇಳಿದ್ರು. ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ತೋರಿಸ್ರಿ. ಹಲ್ಲೆಲೂಯಾ. ಒಂದು ವ್ಯಕ್ತಿ ಕತ್ತಿ ಇಟ್ಕೊಂಡಿದ್ದಾನೆ. ಅವಾಗ ಯೇಸು ಹೇಳ್ತಾ ಇದಾರೆ, ಯಾಕಯ್ಯ ಕತ್ತಿ ಹಿಡಿತೀಯಾ? ಕತ್ತಿ ಹಿಡಿಬೇಡ, ಕತ್ತಿ ಹಿಡಿಯವನು ಕತ್ತಿಯಿಂದಲೇ ಸಾಯ್ತಾನೆ. ನೋಡಿದ್ರ ಯಾರು ರೌಡಿ, ದೊಡ್ಡ ರೌಡಿ ಕೊಲೆ ಮಾಡಿಬಿಟ್ಟು ನನ್ನ ಸೇಫಪ್ಪ ಓಡಾಡ್ತಾನ? ಜೈಲಿಂದ ಬಿಡುಗಡೆ ಸಾರ್, ಅದು ಸಾರ್ 20,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಒಳಗಡೆ 1 ವರ್ಷ ಇಡ್ರಿ ಅಂತ ಹೇಳ್ತಾರೆ. ಯಾಕೆ? ಈಚೆ ಕಡೆಗಳು ಬಂದ್ರೆ ಗೊತ್ತು ಮರ್ಡರ್ ಮಾಡಿಬಿಡ್ತಾರೆ ಅಂತ. ಕತ್ತಿ ತೆಗಿಯವನು ಕತ್ತಿದಲ್ಲೇ ಸಾಯ್ತಾನೆ. ಎಷ್ಟು ಹೇಳಿದ್ರು ಕತ್ತಿ ತೆಗಿಬಾರ್ದು, ಕತ್ತಿದಲ್ಲೇ ಸಾಯ್ತಾರೆ. ಇವತ್ತು ನೋಡ್ರಿ, ರೌಡಿಗಳು ಕತ್ತಿಲಿ ಹೊಡೆದು ಸಾಯಿಸಿದ್ರೆ ನೆಕ್ಸ್ಟ್ ಇನ್ನೊಂದು ರೌಡಿ ಕಾಯ್ತಾ ಇರ್ತಾನೆ. ಒಂದು ಮರಕ್ಕಿಂತ ಇನ್ನೊಂದು ಮರ ದೊಡ್ಡದಾಗಿರ್ತದೆ. ಹಲ್ಲೆಲೂಯಾ. ರೌಡಿಸಮ್ ಮಾಡಕ್ ಹೋಗ್ತಾರೆ, ಅಪ್ಪ ಅಮ್ಮನ ಮರಿತಾರೆ. ರೌಡಿಸಮ್ ಮಾಡಕ್ ಹೋಗ್ತಾರೆ, ಹೆಂಡತಿನ ಮರಿತಾರೆ. ರೌಡಿಸಮ್ ಮಾಡಕ್ ಹೋಗ್ತಾರೆ, ಮಕ್ಕಳನ್ನ ಮರಿತಾರೆ. ನೀವು ನೆನೆಸ್ ನೋಡ್ರಿ, ಯವನಸ್ತಾರೆ ಕೈಯಲ್ಲಿ ಕತ್ತಿ ಹಿಡಿತೀರಿ, ಕೊಲೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ನಿಮ್ಮ ಮೇಲೆ ಎಷ್ಟೋ ದೊಡ್ಡ ಉದ್ದೇಶ ದೇವರಿಗಿದೆ. ಒಂದು ಎರಡನೇದಾಗಿ, ನನ್ನ ಮಗ ಹೀಗಾಗ್ತಾನೆ, ನನ್ನ ಮಗಳು ಹೀಗಾಗ್ತಾಳೆ ಅಂತೇಳಿ ನಿನ್ನ ತಂದೆ ತಾಯಿ ಎಷ್ಟು ಕನಸುಗಳು ಕಾಣ್ತಾ ಇಲ್ಲ ನೀನು ನೋಡಿ. ಎಷ್ಟು ಕನಸು ಕಾಣ್ತಾರೆ ನಿಮ್ಮ ತಂದೆ ತಾಯಿ. ಬಿಡಿ ಸರ್, ನಿಮಗೂ ಮಕ್ಕಳಾಗುತ್ತೆ ಸರ್, ನಿಮಗೂ ಹೆಂಡತಿ ಬರ್ತಾಳೆ ಸರ್. ಆಗ ನಿಮ್ಮ ಮಕ್ಕಳಾಗ ಮಾಡಿ ನೀವು ಒಪ್ತೀರಾ? ಹುಟ್ಟಿಸುವಾಗ ಆ ಮಗು ಕೈ ಸಿಕ್ಕಿತ್ತಷ್ಟೇ ನನ್ನ ಮಗ ರೌಡಿ ಆಗಲಿ ಅಂತ ಹೇಳ್ತೀರಾ ನೀವು? ಏನೋ ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಹೇಳಲ್ವ ನೀವು? ಹಾಗೆ ಅಲ್ವ ನಿಮ್ಮ ತಂದೆ ತಾಯಿಗಳು ಆ ಮಕ್ಕಳು ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ? ಹಲ್ಲೆಲೂಯಾ. ಈ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸೈತಾನ ಬಿಡಲ್ಲ, ದುಷ್ಟ ಆತ್ಮಗಳು ಬಿಡಲ್ಲ, ಪಾಪ ಬಿಡಲ್ಲ, ರೌಡಿಸಮ್ ಬಿಡಲ್ಲ, ಡ್ರಗ್ಸ್ ಬಿಡಲ್ಲ, ಗಾಂಜಾ ಬಿಡಲ್ಲ ರೀ. ನಾನು ಒಂದು ಟೈಮ್ನಲ್ಲಿ 2007ನೇ ಇಸ್ವಿನಲ್ಲಿ ಪಕ್ಕಾ ರೌಡಿ. ಕಾಣಿಸಲ್ಲ ಈಗ, ಯಾಕಂದ್ರೆ ಏಸಪ್ಪ ರಕ್ಷಿಸ್ಬಿಟ್ರು, ಕಾಣಿಸಲ್ಲ ಈಗ. ನನಗೆ ಕಾಣದೇ ಯೇಸು. ಆ ದೇವರಾಜ ಸತ್ತೋಗ್ಬಿಟ್ಟ. ಇದಕ್ಕೆ ಮೇಲೆ ಕಾಣಲ್ಪಡೋದು ಯೇಸು. ನಾನು ಸುಮಾರು ಜನನ ಕೊಯ್ದಿದ್ದೀನಿ, ಜೈಲಿಗೆ ಹೋಗಿದ್ದೀನಿ, ಸ್ಟೇಷನ್ಗೆ ಹೋಗಿದ್ದೀನಿ, ಪೊಲೀಸರ ಕೈಲಿ ಏಟ್ಗಳು ತಿಂದಿದ್ದೀನಿ. ದಿಸಕ್ಕೆ 60 ಪಾನ್ ಪರಕ್ ಆಗ್ತಾ ಇದ್ದ. ದಿಸಕ್ಕೆ 60 ಪಾನ್ ಪರಕ್, ದಿಸಕ್ಕೆ 2 ಪ್ಯಾಕೆಟ್ ಅನ್ಸು, ಗಾಂಜಾ, ಡ್ರಗ್ಸು, ಸೊಲ್ಯೂಷನ್, ಪೆಟ್ರೋಲ್ ಎಲ್ಲ ನನಗೂ ಇತ್ತು ಸ್ವಾಮಿ. ನಾನು ಪೆಟ್ರೋಲ್ ಎಳಿತಾ ಇದ್ದೆ, ನಾನು ಗಾಂಜಾ ತಗೊಳ್ತಾ ಇದ್ದೆ, ನಾನು ಸೊಲ್ಯೂಷನ್ ಎಳಿತಾ ಇದ್ದೆ. ತಂದೆ ತಾಯಿಗೆ ವಿರೋಧವಾಗಿ ನಡ್ಕೊಳ್ತಾ ಇದೆ. ಒಂದು ಸಾರಿ ಮನೆ ಬಿಟ್ಟು ಹೋದ್ರೆ 1 ತಿಂಗಳು, 1 ವರ್ಷ, 1.5 ವರ್ಷ ಮನೆ ಒಳಗಡೆ ಬರ್ತಾ ಇರಲಿಲ್ಲ. ನನಗೂ ದೊಡ್ಡ ರೌಡಿಗೆ ಜಗಳ ಆಯ್ತು. ಯಾವಾಗ ಗೊತ್ತಾ? ಅಣ್ಣಮ್ಮನ ಗುಣಿಸಿರೋ ಟೈಮ್ನಲ್ಲಿ. ಅಣ್ಣಮ್ಮನ ಗುಣಿಸಿ 3ನೇ ದಿನಕ್ಕೆ ಮೆರವಣಿಗೆ ಮಾಡ್ತಾರಲ್ಲ, ಆ ಮೆರವಣಿಗೆ ಟೈಮ್ನಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಡ್ಯಾನ್ಸ್ ಮಾಡ್ಕೊಂಡು, ಗೊತ್ತಾ? ಟಪಾಗುಚ್ಚಿ ಹಿಂಗೆ ಒಳ್ಳೆ 2 3 ಆಗಲ್ವಾ? ಟಪಾಗುಚ್ಚಿ ಆಡ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನೊಬ್ಬನ ರೌಡಿಗೆ ಆಗ್ತಾ ಇಲ್ಲ. ಅದೇ ಈ ಲೋಕ. ನಾನು ಚೆನ್ನಾಗಿರೋ ಇನ್ನೊಬ್ಬನಿಗೆ ಇಷ್ಟ ಆಗಲ್ಲ. ಹಲ್ಲೆಲೂಯಾ. ಅವಳು ನನ್ನ ನೇರದಲ್ಲಿ ಬಂದು ಡ್ಯಾನ್ಸ್ ಆಡ್ತಾನೆ. ಅಣ್ಣಮ್ಮನ್ನ ಎತ್ತುವಾಗ, ಗಣೇಶನ ಎತ್ತುವಾಗ ಜಾಸ್ತಿ ಕುಳಿತಾ ಇರಲಿಲ್ಲ ನಾವು. ಯಾಕಂದ್ರೆ ಕಿರಿಕಾಗುತ್ತೆ, ಗೊತ್ತು, ಒಡೆಯಕ್ಕೆ ಶಕ್ತಿ ಬೇಕಲ್ಲ. ಅದಕ್ಕೆ ಲೈಟಾಗಿ ತಗೊಳ್ತಾ ಇದ್ವಿ.
ಅವಾಗ ಆ ದೊಡ್ಡ ರೌಡಿಗೂ ನನಗೂ ಫುಲ್ ಫೈಟ್. ನಮ್ಮ ಹುಡುಗರೆಲ್ಲ ಸೇರಿಕೊಂಡ್ರು. ಅವ್ನು ಟಕ್ಕಂತ ಒಂದು ಫೋನ್ ಮಾಡ್ದ ಅವ್ರ ಹುಡುಗರಿಗೆ. 19 ಗಾಡಿ ಸ್ವಾಮಿ, ಒಂದಲ್ಲ ಎರಡಲ್ಲ, 19 ಗಾಡಿ ಇವಾಗಲೂ ನನ್ನ ಕಣ್ಣು ಮುಂದೆ ಹಾಗೆ ಇದೆ. 19 ಗಾಡಿ, ಒಂದೊಂದು ಗಾಡೀಲಿ 3 ಜನ ಎಲ್ಲ ಗಟ್ಟೆ ಬಂದರೆ ನಾವು ಚಟ್ನಿ. ಇಲ್ಲ ಅವ್ರು ಸಾಯ್ಬೇಕು, ಇಲ್ಲ ನಾವು ಸಾಯ್ಬೇಕು, ಇಲ್ಲ ನಾವು ಓಡಬೇಕು, ಇಲ್ಲ ಅವ್ರು ಓಡಬೇಕು. ನೀವು ನಂಬ್ತೀರೋ ಬಿಡ್ತೀರೋ, ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಆ ಗಾಡಿಗಳೆಲ್ಲ ಅಲ್ಲಿ ಬಂದು ನಿಂತ್ಕೊಂತು. ಅದೇನು ಕಾಣಿಸ್ತೋ, ಅದೇನು ನೋಡಿದ್ರು, ಅದೇನು ನೋಡಲಿಲ್ಲ ಗೊತ್ತಿಲ್ಲ. ಆ 19 ಗಾಡಿ ಇವ್ರ ಸವಾಸ ನಮಗೆ ಬೇಡ ಅಂತೇಳಿ ಆ 19 ಗಾಡಿ ಕೂಡ ರಿವರ್ಸ್ ಹೋಯಿತು. ಇಲ್ಲ ಒಂದು ಅವ್ರು ಎಳೆದು ಬಂದಿದ್ರೆ ನಾನು ಸಾಯ್ಬೇಕಾಗಿತ್ತು, ಇಲ್ಲ ಅವ್ರು ಸಾಯ್ಬೇಕಾಗಿತ್ತು. ಅವತ್ತು ಬೆಳಗ್ಗೆ ಲಾನ್ ಕೈಲಿಟ್ಕೊಂಡು ಬಚ್ಚಿಟ್ಟು ಬಂದವನು. ಪೊಲೀಸ್ ನೋಡ್ತಾರೆ, ಪೊಲೀಸ್ ಗೊತ್ತಾಗಬಾರ್ದು ಅಂತೇಳಿ ಬಚ್ಚಿಟ್ಟು ಬಂದವನು. ಆ ಕಿರಿಕ್ ಟೈಮಲ್ಲಿ ಕೇಳಿದ್ರೆ ಕೊಡ್ರೋ ಲಾನ್ ಕೊಡ್ರೋ ಲಾನ್ ಕೊಡ್ರೋ. ಒಬ್ಬರು ಕೊಡ್ತಾ ಇಲ್ಲ ಮಚ್ಚ, ಇಲ್ಲ ಕಣೋ ಇಟ್ಬಿಟ್ಬಿಟ್ಟಿದ್ದಿ, ಎಲ್ಲಿ ಬಚ್ಚಿಟ್ಟಿದ್ದೀವಿ ಕಣೋ, ಪೊಲೀಸ್ ಅಲ್ಲೇ ಮುಂದಗಡೆ ಇದ್ದಾನೆ. ಲಾಸ್ಟ್ಗೆ ಫ್ರೆಂಡ್ಗಳೆಲ್ಲ ಸರಿ ಆಯಿತು, ನೀನು ನಡಿ ಮಚ್ಚಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ರಾತ್ರಿ ಒಬ್ಬನೇ 12 ಗಂಟೆ ರಾತ್ರಿ ಒಂದು ಮನೆ ಮೆಟ್ಲತ್ರ ಹೋಗಿ ಕೂತ್ಕೊಂಡೆ. ಸ್ವಲ್ಪ ಕೂತ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಕೇಳಿದ್ದೆ, ಒಬ್ಬರ ಮೇಲೆ ದೇವ್ರು ಬರ್ತದಂತೆ, ಅವ್ರು ಮಾತಾಡ್ತಾರಂತೆ, ಬರ್ತದಂತೆ. ನಾನು ದೇವ ಬರ್ತದಂತ ಕೇಳಿದ್ದೆ. ದೇವರು ಬರ್ತದಂತೆ, ಅವ್ರಿಗೆ 2 ಅಂತೀರಂತೆ, ಅವ್ರಿಗೆ 4 ಗಂಡ ಅಂತೆ, ಅವ್ರ ಮೇಲೆ ದೇವ್ರು ಬರ್ತದಂತೆ, ಇದು ಕೇಳಿದ್ದೆ. ಆದರೆ ಅವತ್ತು ರಾತ್ರಿ 12 ಗಂಟೆಗೆ ಕೂತಿದ್ದೀನಿ. ಯೇಸು ಸ್ವಾಮಿ ಡೈರೆಕ್ಟಾಗಿ ಬಂದು ನೀನು ಎಲ್ಲೋಗಿದೆ ಅಂತ ಕೇಳಿದ್ರು. ರಿಯಲಿ ಯೇಸು ಸ್ವಾಮಿ ಡೈರೆಕ್ಟಾಗಿ ಮಾತಾಡೋದು. ನಂತರ ಅಬ್ರಹಾಂ ಹತ್ರ ಮಾತಾಡೋದಂಗೆ. ನಾನು ಹೇಳಿದೆ, ನಾನು ಎಲ್ಲೋಗಿದ್ದೆ, ಅಣ್ಣಮ್ಮನ ಹತ್ರ ಹೋಗಿದ್ದೆ. ಅಲ್ಲೇನಾಯ್ತು ಅಂತ ಯೇಸು ಸ್ವಾಮಿ ಕೇಳಿದ್ರು. ನಾನು ಹೇಳಿದೆ ಜಗಳ ಆಯಿತು. ಯೇಸು ಸ್ವಾಮಿ ಕೇಳಿದ್ರು ಯಾಕೆ ಅಂದರು. ಸುಮ್ಮನೆ ಅಂದರೆ ಅದು ದೇವರಲ್ಲ, ಜಗಳ ಮಾಡಿಸೋ ಕಾಟೇರಿ ಅಂತ. ಅವತ್ತೇ ನನ್ನ ಲೈಫು ಟರ್ನ್ ಆಯ್ತು. ಯಾಕಂದ್ರೆ ಇದುವರೆಗೂ ಎಷ್ಟೋ ಪೂಜೆ ಪುರಸ್ಕಾರಗಳು ಮಾಡಿದ್ದೀನಿ, ಒಂದು ದೇವರು ಡೈರೆಕ್ಟಾಗಿ ಮಾತಾಡಿಲ್ಲ. ಯಾವ ದೇವರು ಫಾರಿನ್ ದೇವರು, ಯಾವ ದೇವರು ಕೀಳ್ ಜಾತಿ ದೇವರು, ಯಾವ ದೇವರು ಇದು ಅಸಹ್ಯವಾದ ದೇವರು ಅಂತೇಳಿ ತಿರಸ್ಕಾರ ಮಾಡಿದ್ನೋ, ಯಾವ ಭಾಷಸ್ಗಳನ್ನ ಹೊಡಿಬೇಕಂತ ತೀರ್ಮಾನ ಮಾಡಿದ್ನೋ, ಅದೇ ದೇವರು ನನ್ನನ್ನು ಡೈರೆಕ್ಟಾಗಿ ಎನ್ಕೌಂಟರ್ ಮಾಡಿದ್ರು. ಟೋಟಲ್ 3 ಸಾರಿ ದೇವರು ಡೈರೆಕ್ಟಾಗಿ ಮಾತಾಡಿ ಇವತ್ತು ನನ್ನ ಚರಿತ್ರೆಯನ್ನು ಬದಲಾಯಿಸಿದ್ರು. ಅವನು ಯಾರು ಗೊತ್ತಾ? ಅವನೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅಸತ್ಯದಲ್ಲಿದ್ದೆ, ಯೇಸು ಬಂದ್ರು, ಬೆಳಕು ಬಿತ್ತು ಸತ್ಯದ ಮಾರ್ಗದಲ್ಲಿ. ಅದು ಅಸತೋಮ ಸತ್ಯಮಯ ಅಂದ್ರೆ. ಹಲ್ಲೆಲೂಯಾ. ಓಂ ಮೃತ್ಯುಂಜಯಾಯ ನಮಃ. ಗೊತ್ತಾ ಸರ್? ಓಂ ಮೃತ್ಯುಂಜಯಾಯ ನಮಃ ಅಂದ್ರೆ ಮರಣ ಜಯಿಸಿ ಬಂದವನೇ ನಿಮಗೆ ನಮೋ ನಮಃ ಅಂತ ನಮಗೋಸ್ಕರ ಸತ್ತು 3ನೇ ದಿನದಲ್ಲಿ ಎದ್ದು ಬಂದ ದೇವರು ಯಾರಾದರೂ ಇದ್ರೆ ಅದು ದಾವೀದನ ಮಗನಾಗಿರುವಂತ ನಾಜರೇತಿನ ಯೇಸು. ನಿಮ್ಮ ಮಕ್ಕಳು ಸರಿ ಹೋಗ್ಬೇಕಾ? ನಿನ್ನ ಕುಟುಂಬ ಸರಿ ಹೋಗ್ಬೇಕಾ? ನಿನ್ನ ಕುಟುಂಬ, ನಿನ್ನ ಮಕ್ಕಳು ಸತ್ಯದ ಮಾರ್ಗ ನಡಿಬೇಕಾ? ಯೇಸುವಿನ ಬೆಳಕಿನ ಕಡೆಗೆ ಓಡುವ. ಅವನು ಬೆಳಕಾಗಿದ್ದಾನೆ, ಅವನು ರಕ್ಷಕನಾಗಿದ್ದಾನೆ. ಕ್ರಿಸ್ಮಸ್ ಅಂದ್ರೆ ಅದನ್ನೇ ಅರ್ಥ, ರಕ್ಷಕನು. ಯಾವ ರಕ್ಷಕ? ನಮ್ಮ ಪಾಪಗಳಿಂದ ಬಿಡಿಸಿ ನಮಗಾಗಿ ನಮಗೆ ಬರಬೇಕಾದ ದಂಡನೆಯನ್ನ ಹೊತ್ತುಕೊಂಡಂತ ರಕ್ಷಕ. 2007ನೇ ಇಸ್ವಿವರೆಗೂ ನಾನು ಹೊತ್ತುಕೊಂಡು ನಡೆದೆ. 2007ನೇ ಇಸ್ವಿ ಆದಮೇಲೆ ಒಂದು ರಕ್ಷಕ ಪ್ರಕಟ ಆದ. ಅವನು ಹೇಳ್ದ, ಇದಕ್ಕೆ ಮೇಲೆ ನೀನು ಏನು ಎತ್ಕೊಂಡು ಹೋಗ್ಬೇಡ, ಇದಕ್ಕೆ ಮೇಲೆ ನಾನು ನೀನು ಹೊತ್ಕೊಂಡು ಹೋಗ್ತೀನಿ. ಆಯಾ ಚಪ್ಪಾಳೆ ಬರಲ್ಲ ನೋಡ್ರಿ. ಎಲ್ಲ ಕಷ್ಟಪಡುವರೇ, ಇಲ್ಲಿ ಯಾರಾದ್ರೂ ಕಷ್ಟಪಡ್ತಾ ಇದ್ರೆ ಪಾಪದಿಂದ ಹೊರಗಡೆ ಬರಲಿಕ್ಕೆ, ಶಾಪದಿಂದ ಹೊರಗಡೆ ಬರಲಿಕ್ಕೆ, ದರಿದ್ರದಿಂದ ಹೊರಗಡೆ ಬರಲಿಕ್ಕೆ, ಕಷ್ಟಗಳಿಂದ ಹೊರಗಡೆ ಬರಲಿಕ್ಕೆ ಇಲ್ಲಿ ಯಾರಾದರೂ ಹೊರೆ ಹೊತ್ತುಕೊಂಡಿದ್ರೆ ಇವತ್ತು ಯೇಸು ಹೇಳ್ತಾರೆ, ನನ್ನ ಮಡಿ ಬನ್ರಿ, ನಾನು ನಿಮ್ಮ ಹೊರೆಯನ್ನು ಹೊತ್ಕೊಳ್ತೇನೆ, ನಾನು ನಿಮ್ಮ ಕಷ್ಟಗಳನ್ನ ಹೊತ್ಕೊಳ್ತೇನೆ. 1 ರೂಪಾಯಿ ಕೊಡಬೇಡ್ರಿ, ಫ್ರೀ. ಹಲ್ಲೆಲೂಯಾ. ಯೇಸು ಹೇಳ್ತಾರೆ ಫ್ರೀ ರಕ್ಷಣೆ. ಈಗ ಪರಲೋಕಕ್ಕೆ ಹೋಗಬೇಕಾದ್ರೆ ಸುಮ್ಮನೆ ಹೋಗ್ಲಿಕ್ಕೆ ಆಗಲ್ಲ, ಪರಿಶುದ್ಧನಲ್ಲಿ ಹೋಗ್ಲಿಕ್ಕೆ ಆಗೋದು. ನಾವು ಏನು ಪಟಾಕಿ ಹೊಡೆದು ಏನು ಟಮಟೆ ಹೊಡೆದ್ರು ಕೂಡ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸು ಬಂದು ಹೇಳಿದ್ರೆ, ನಾನು ಮಾರ್ಗ, ನಿನಗೆ ನಾನು ಮಾರ್ಗನಾಗಿರ್ತೀನಿ ಪರಲೋಕಕ್ಕೆ. ನನ್ನ ಬೆಳಕಿನ ಕಡೆಗೆ ಬಾ, ನನ್ನ ಮಾರ್ಗಕ್ಕೆ ಬಾ,
ನಾನು ನಿನ್ನ ನಡೆಸ್ತೀನಿ. ಅಲ್ಲೆಲೂಯ. ಇವತ್ತು ಒಬ್ಬ ರಕ್ಷಕನು ಹುಟ್ಟಿದಾನೆ. ಏನಕ್ಕೆ ರಕ್ಷಕನು ರೀ ಬ್ರದರ್? ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮ, ಪ್ರಾಣ, ಶರೀರ ಮೂರಿದೆ ಇಲ್ವಾ? ಆತ್ಮ ಇಲ್ಲ ಅಂದ್ರೆ ನೆಲ ಬಿಡ್ತೀರಿ. ಆತ್ಮ ಇದೆ ಇಲ್ವಾ? ಶರೀರ ಇದೆ ಇಲ್ವಾ? ಪ್ರಾಣ ಇದೆ ಇಲ್ವಾ? ಈಗ ಈ ಶರೀರ ಮಣ್ಣಿನ ಬಂದಿದ್ದು ಸತ್ತ ಮೇಲೆ ಮಣ್ಣಿಗೆ ಹೋಗುತ್ತೆ. ಉಸಿರು ದೇವರು ಕೊಟ್ಟಿದ್ದು ಸತ್ತ ಮೇಲೆ ಅದು ದೇವರ ಹತ್ರನೇ ಹೋಗುತ್ತೆ. ಆದ್ರೆ ನಿನ್ನ ಒಳಗಡೆ ಒಂದು ಆತ್ಮ ಇದೆಯಲ್ಲ, ಆ ಆತ್ಮ ಎಲ್ಲ ಹೋಗುತ್ತೆ. ಆ ಆತ್ಮಕ್ಕೆ ರಕ್ಷಕನು ಜನಿಸಿದಾನೆ. ಆ ಅಡ್ರೆಸ್ ಜೀಸಸ್. ಹಲ್ಲೆಲೂಯ. ನೀ ಪರಲೋಕ ಬೇಕಾ? ಸ್ವರ್ಗ ಬೇಕಾ? ಸ್ವರ್ಗ ಇದೆ ನಿಶ್ಚಯ, ನರಕನೂ ಇದೆ, ಸ್ವರ್ಗನೂ ಇದೆ. ಈಗ ಚೆನ್ನಾಗಿ ಕರೆಕ್ಟಾಗಿ ಒಳ್ಳೆ ಹುಡುಗನಾಗಿರೋಂಥವನು ಜೈಲಲ್ಲಿ ಹಾಕ್ಬಿಡ್ತಾರ? ಕಳ್ಳನ್ನೇ ಹಾಕೋದು, ಕಳ್ಳನ್ ಬಿಡ್ತಾರೆ ಈಚೆ. ಹಾಗೇನೆ ಕಳ್ಳರೆಲ್ಲ, ಪಾಪಿಗಳೆಲ್ಲ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ತಪ್ಪಿಸ್ಕೊಳ್ರಿ, ಇದು ಒಳ್ಳೆ ಸಮಯ. ಕೂಗ್ರಿ, ಅವನು ಬರ್ತಾನೆ. ಅವನು ಸಮೀಪದವರೆಗೂ ದೂರದವರೆಗೂ ದೇವರಾಗಿದ್ದೇನೆ ಅಂತ ಕರ್ತನೆ ಹೇಳ್ತಾನೆ. ನೀನು ಇರೋ ಜಾಗದಲ್ಲಿ ಹೋಗಿ ನೋಡು. ಅವನು ಬಂದಿಲ್ಲ ಅಂದರೆ ಕೇಳು. ನನ್ನ ಹುಡುಕಿ ಬಂದನಂದ್ರೆ ಡೈರೆಕ್ಟಾಗಿ ಮಾತಾಡಿದ ದೇವರು, ನಾನೇ ಸಾಕ್ಷಿಯಾಗಿದ್ದೀನಿ. ಇವತ್ತು ಅನೇಕ ಜನರಿಗೆ ದೇವರು ಬೆಳಕಾಗಿಟ್ಟಿದ್ದಾರೆ, ನಿಮ್ಮನ್ನು ಬೆಳಕಾಗಿಡ್ತಾರೆ. ಇವತ್ತು ಓಡಿ ಬಂದ್ಬಿಡ್ರಿ. ಇವತ್ತೇ ಸಿಹಿಯಾದ ಸುದ್ದಿ, ಇವತ್ತೇ ಒಳ್ಳೆ ದಿನ, ಇವತ್ತೇ ರಕ್ಷಣೆ, ಇವತ್ತೇ ಸಮರ್ಪಣೆ ಮಾಡಿ ಬ್ರದರ್. ಹೇಳಿಕ್ಕಾಗಲ್ಲ. ಪ್ರಪಂಚ ಎಲ್ಲ ಮುಳುಗೋಗ್ತಾ ಇದೆ, ಭೂಕಂಪಗಳು ಬರ್ತಾ ಇದೆ, ಸುನಾಮಿ ಬರ್ತಾ ಇದೆ. 15 ವರ್ಷ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾನೆ. ಇದೆಲ್ಲ ನಮ್ಮ ತಾತ ಕಾಲದಲ್ಲಿ ಕೇಳೇ ಇಲ್ಲ. ಇವಾಗೆಲ್ಲ 12-13 ವಯಸ್ಸಿಗೆಲ್ಲ ಹಾರ್ಟ್ ಅಟ್ಯಾಕ್, ಮರಣ ಮರಣ ಮರಣ. ಸೈತಾನನಿಗೆ ಎಷ್ಟಾಗುತ್ತೋ ಅಷ್ಟು ಜನರನ್ನ ನರಕ ಕರ್ಕೊಂಡು ಹೋಗ್ಬೇಕಂತ ಅವನ ಪ್ಲಾನ್. ಆದ್ರೆ ನನ್ನ ದೇವರು ಹೇಳ್ತಾರೆ, ಇಲ್ಲ, ನಾನೊಬ್ಬ ರಕ್ಷಕನನ್ನು ಕಳಿಸ್ತೀನಿ. ಅವನ ಮೂಲಕವಾಗಿ ಇವರುಗಳನ್ನ ಬಿಡಿಸ್ತೇನೆ, ಇವರುಗಳನ್ನ ತಪ್ಪಿಸ್ತೇನೆ. ಹಲ್ಲೆಲೂಯಾ. ತಪ್ಪಿಸುವ, ರಕ್ಷಿಸುವ ಒಬ್ಬ ರಕ್ಷಕನಿದ್ದಾನೆ. ಅವನ್ ನಂಬ್ರಿ, ಆತನ ಕಡೆಗೆ ಬರ್ರಿ. ಒಳ್ಳೆ ದೇವರಾಗಿದ್ದಾನೆ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಸೈನ್ಯಗಳ ಒಡೆಯನೇ, ಅಪ್ಪಾ, ಸತ್ಯ ಇಲ್ಲಿ ಯಾರಿಗಾದರೂ ಗೊತ್ತಿಲ್ಲ ಇದ್ರೆ ಇವತ್ತು ನೀವು ಅವ್ರ ಸಂಗಡ ಮಾತಾಡಿದಿರಿ. ಕತ್ತಲೆ ಬಿಟ್ಟು, ಶಾಪದ ಜೀವಿತ ಬಿಟ್ಟು, ತಂದೆ ತಾಯಿಯನ್ನು ದುಃಖಪಡಿಸಿ ಕಣ್ಣೀರು ಹಾಕಿಸುವಂತ ಜೀವಿತವನ್ನ ಬಿಟ್ಟು ಸತ್ಯಮಯ ಒಳ್ಳೆ ಮಾರ್ಗದಲ್ಲಿ, ಒಳ್ಳೆ ಬೆಳಕಿನಲ್ಲಿ ಈ ಮಕ್ಕಳು ಓಡಿ ಬರ್ಲಿ, ಈ ಊರು ಓಡಿ ಬರ್ಲಿ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಓ ರಾಭಾ ಶಾಭಾ ದಾಟು ರೇಖಾ ಮನ ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದವಾದಿಗಾರಗಸಿ ದೇವರ ರಕ್ಷಣೆಯ ಮಹಿಮೆಯ ಬೆಳಕು ಈ ಪ್ರಾಂತ್ಯದಲ್ಲಿ, ಈ ಊರಿಗೆ, ಈ ಊರಿನ ಜನರಿಗೆ ಯೇಸುವಿನ ನಾಮದಲ್ಲಿ ಈ ರಾತ್ರಿ ವೇಳೆಯಲ್ಲಿ ಪ್ರಕಟವಾಗಲಿ. ಬೆಳಕು ಪೌಲನನ್ನು ಸಂಧಿಸಿದ ಹಾಗೆ, ಬೆಳಕು ಮೋಶೆಯನ್ನು ಸಂಧಿಸಿದ ಹಾಗೆ ಇವತ್ತು ಅನೇಕ ಕುಟುಂಬಗಳನ್ನು, ಎಲ್ಲ ಜನಗಳನ್ನು ಸಂಧಿಸಲಿ. ಎಲ್ಲರ ಜೀವಿತಗಳು ಬದಲಾಗಲಿ. ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ, ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ, ಅವರಿರುವಂಥ ಸ್ಥಳಗಳಲ್ಲಿ ನಂಬಿಗಸ್ತರಾಗಿ ಅವರುಗಳು ಜೀವಿಸುವಂತೆ ಇವತ್ತು ಒಂದು ಮಾರ್ಗ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ ಅಂತ ಹೇಳಿದ ಆ ನನ್ನ ದೇವರ ಮಾರ್ಗ ಇವರುಗಳಿಗಾಗಿ ತೆರೆಯಲ್ಪಡಲಿ. ಏ ಸೈತಾನ, ಈ ಊರ ಮೇಲೆ, ಈ ಪಟ್ಟಣದ ಮೇಲೆ, ಈ ಜನರುಗಳ ಮೇಲೆ ನಿನ್ನ ಆಳ್ವಿಕೆ ನಡೆಯಲ್ಲ. ಯೇಸುವಿನ ನಾಮದಲ್ಲಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸ್ತಾ ಇದ್ದೇವೆ, ನಾವು ಸಭೆಯಾಗಿ ಸೇರಿ ಪ್ರಾರ್ಥಿಸ್ತಾ ಇದ್ದೇವೆ. ಶತ್ರು ಇವತ್ತು ಈ ಪಟ್ಟಣದಿಂದ, ಈ ಊರಿಂದ, ಈ ಊರಿನ ಜನರಿಂದ ನಿನ್ನ ಹಸ್ತ ತೆಗೆಯಬಿಡಲಿ. ರಕ್ಷಕನ ಹಸ್ತ, ಮಹಿಮೆ ಉಳ್ಳವನ ಹಸ್ತ, ಮೃತ್ಯುಂಜಯನಾಗಿರುವಂತ ದೇವರ ಹಸ್ತ ಈ ಪಟ್ಟಣದ ಮೇಲೆ, ಈ ಜನಗಳ ಮೇಲೆ ಆಕಲ್ಪಡಲಿ. ಜನಗಳು ಬಿಡಿಸಲ್ಪಡಲಿ. ಮಹಿಮೆ ನಿಮಗೆ ಸ್ವಾಮಿ, ಮಹಿಮೆ ನಿಮಗೆ. ಇವರ ಒಳಗಡಿರುವ ಆತ್ಮಗಳನ್ನ ಇವರು ರಕ್ಷಿಸಿಕೊಳ್ಳಿ, ಇವರು ಕಾಪಾಡಿಕೊಳ್ಳಿ. ಕಿವಿ ತೆರೆಯಲ್ಪಡಲಿ, ಹೃದಯದ ಬಾಗಿಲುಗಳು ತೆರೆಯಲ್ಪಡಲಿ. ಯೇಸುವಿನ ವಚನ ಮಹಿಮೆಯಾಗಿ ಒಳಗಡೆ ಪ್ರವೇಶ ಮಾಡಲಿ.
ಯಾರಾದ್ರೂ ರೋಗಿಗಳು ಬಂದಿದ್ರೆ, ತಲೆನೋವು, ಕೈಕಾಲು ನೋವು, ಏನ್ ಸಮಸ್ಯೆಗಳಿದ್ರು ಕೂಡ ನಜರೇತಿನ ಯೇಸುವಿನ ನಾಮದಲ್ಲಿ ಈ ರಾತ್ರಿಯ ವೇಳೆಯಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದಾನೆ, ನಳ್ಳಿ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಸಾಕ್ಷಿಗಳು ಹೊರಡಲಿ, ಜೀವಿತಗಳು ಬದಲಾಗಲಿ. ಮಹಿಮೆ ಮಾತ್ರ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.